ಇನ್ವಿಟೇಷನ್ ಕಾರ್ಡ್ ಹಿಡಿದು ಬರ್ತಾರೆ. ನಮ್ಮ ವೈಫು ಒಬ್ಬರೇ ಇದ್ದಾಗ ಇನ್ವಿಟೇಷನ್ ಕೊಡಬೇಕು ಅಂತ ಸ್ವಲ್ಪ ಹೊತ್ತು ಇದಕ್ಕೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಸಂಬಂಧಿಕರಂತೆ ನಟಿಸ್ತಾರೆ. ಲಗ್ನ ಪತ್ರಿಕೆ ನಿಮ್ಮ ವಾಟ್ಸಾಪ್ಗೆ ಕಳಿಸ್ತಾರೆ. ನಿಮ್ಮ ಬ್ಯಾಂಕ್ ಹಣ ಲೂಟಿ ಮಾಡ್ತಾರೆ. ಇತ್ತೀಚೆಗೆ ನಡೆದ ಬೆಚ್ಚಿ ಬೀಳಿಸಿರುವ ಘಟನೆ ಇದು. ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇವರೆಲ್ಲ ಯಾರು ಅಂತ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇನ್ವಿಟೇಷನ್ ಕಾರ್ಡ್ ಕೊಡುವ ನೆಪದಲ್ಲಿ ಬಂದ ಅಪರಿಚಿತರು ಮನೆಯವರು ಯಾರು ಎಂದು ವಿಚಾರಿಸುತ್ತಿರುವಾಗಲೇ ಬಾಯಿಗೆ ಬಟ್ಟೆ ತುರುಕಿ ಚಾಕು ತೋರಿಸಿ ಬೆದರಿಸಿ ಮನೆಯಲ್ಲಿದ್ದ ಹಣ ಒಡವೆ ಎಲ್ಲ ದೋಚಿ ಪರಾರಿಯಾಗಿದ್ದಾರೆ. ಈ ಘಟನೆಯಿಂದ ನಮ್ಮ ಸಂಬಂಧಿಕರು ಸಹ ಗೊತ್ತಿಲ್ಲದೆ ಬಂದರೆ ಅವರನ್ನು ಮಾತಾಡಿಸುವುದು ಸಹ ಕಷ್ಟವಾಗುತ್ತದೆ ಈ ಕಾಲದಲ್ಲಿ ಸ್ನೇಹಿತರೆ. ಇಂಥ ಸಮಯದಲ್ಲಿ ನಾವು ಎಷ್ಟು ಎಚ್ಚರದಿಂದ ಇರಬೇಕು ಎಂಬುದು ಬಹಳ ಮುಖ್ಯ. ಬಾಗಿಲು ತೆರೆಯುವ ಮುನ್ನ ಎಚ್ಚರ. ಯಾರೇ ಅಪರಿಚಿತರು ಬಂದರೂ ಅವರು ಯಾರು ಅಂತ ಸರಿಯಾಗಿ ಖಚಿತಪಡಿಸಿಕೊಳ್ಳದೆ ಬಾಗಿಲನ್ನು ತೆರೆಯಬೇಡಿ. ಸಾಧ್ಯವಾದರೆ ಸೇಫ್ಟಿ ಗ್ರಿಲ್ ಮೂಲಕವೇ ಮಾತನಾಡಿ. ಪಾರ್ಸಲ್ ಅಥವಾ ಕಾರ್ಡುಗಳು ಕೊರಿಯರ್ ಬಂದಿದೆ ಅಥವಾ ಮದುವೆ ಕಾರ್ಡ್ ಇದೆ ಅಂದಾಗ ಅದನ್ನು ಬಾಗಿಲ ಹತ್ತಿರ ಅಥವಾ ಕಿಟಕಿಯಿಂದ ನೀಡಲು ಹೇಳಿ. ಒಳಗಡೆ ಬೆಳೆಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಒಂಟಿಯಾಗಿದ್ದಾಗ ಎಚ್ಚರ. ಮನೆಯಲ್ಲಿ ಒಂಟಿ ಮಹಿಳೆಯರು ಅಥವಾ ವಯಸ್ಸಾದವರು ಒಂಟಿಯಾಗಿದ್ದಾಗ ಅಪರಿಚಿತರ ಜೊತೆ ಹೆಚ್ಚು ಮಾತು ಬೇಡ. ಯಾರಾದರೂ ಬಂದರೆ ತಕ್ಷಣ ನೆರೆಹೊರೆಯವರಿಗೆ ತಿಳಿಸಿ. ಸಂಬಂಧಿಕರು ಅಂದರೆ ಮೊದಲು ಬಾಗಿಲು ತೆರೆಯದೆ ಕಿಟಕಿಯಲ್ಲೇ ಪೂರ್ಣ ಮಾಹಿತಿಯನ್ನು ಪಡೆದು ಪರಿಚಯಸ್ಥ ಸಂಬಂಧಿಕರ ಅಂತ ಕನ್ಫರ್ಮ್ ಆದ್ಮೇಲೆ ಕೂಡಲೇ ಬಾಗಿಲನ್ನು ತೆರೆಯಿರಿ. ಉದ್ದೇಶ ನಿಮ್ಮನ್ನು ಎದುರಿಸೋದಲ್ಲ, ನಿಮ್ಮನ್ನ ಎಚ್ಚರಿಸೋದು. ಈ ಮಾಹಿತಿ ನಿಮ್ಮ ಆಪ್ತರಿಗೆ ತಲುಪಲಿ. ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಸುರಕ್ಷತೆ ನಮ್ಮ ಕೈಯಲ್ಲಿದೆ. ಧೈರ್ಯವಾಗಿರಿ, ಸುರಕ್ಷಿತವಾಗಿರಿ. ವಿಡಿಯೋ ಮಾಹಿತಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಇಂಥ ಕಹಿ ಅನುಭವ ಆಗಿದ್ದರೆ ಕಾಮೆಂಟ್ ಬಾಕ್ಸ್ ನಲ್ಲಿ ಎಸ್ ಅಂತ ಹಾಕಿ. ಇದು ಸಾರ್ವಜನಿಕರ ಜಾಗೃತಿಗಾಗಿ ಮತ್ತು ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾಡಿರುವ ವಿಡಿಯೋ.